ಈ ಶೈಕ್ಷಣಿಕ ಸಾಲಿನಲ್ಲಿ ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ 4 ಕೆಪಿಎಸ್ ಶಾಲೆ ಮಂಜೂರಾಗಿದೆ. ಸರ್ಕಾರ ಮುಂದಿನ ದಿನಗಳಲ್ಲಿ ಪ್ರತಿ ಗ್ರಾಮಕ್ಕೊಂದು ಕೆಪಿಎಸ್ ಮಾದರಿ ಕೆಪಿಎಸ್ ಶಾಲೆಗಳನ್ನು ಮಂಜೂರು ಮಾಡುವ ಮೂಲಕ ಸರ್ಕಾರಿ ಶಾಲೆಗಳಲ್ಲಿ ಎಲ್ಕೆಜಿಯಿಂದ ದ್ವಿತೀಯ ಪಿಯುಸಿ ತನಕ ಆಂಗ್ಲ ಮಾಧ್ಯಮದಲ್ಲಿ ಶಿಕ್ಷಣ ದೊರೆಯಲಿದೆ ಎಂದು ಪುತ್ತೂರು ಶಾಸಕ ಅಶೋಕ್ ಕುಮಾರ್ ಹೇಳಿದರು. ಸಾಮೆತಡ್ಕ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದ ತಾಲೂಕು ಮಟ್ಟದ ಶಾಲಾ ಪ್ರಾರಂಭೋತ್ಸವದಲ್ಲಿ ಮೆರವಣಿಗೆಗೆ ಚಾಲನೆ ನೀಡಿ ನೂತನ ಕೊಠಡಿಯನ್ನು ಉದ್ಘಾಟಿಸಿದ ಬಳಿಕ ಅವರು ಪತ್ರಕರ್ತರೊಂದಿಗೆ ಮಾತನಾಡಿದರು. ಈ ವರ್ಷ ಬೆಟ್ಟಂಪಾಡಿ, ಕೋಡಿಂಬಾಡಿ, ಬಾಜತೂರು ಹಾಗೂ ನೆಟ್ಟಣಿಗೆ 300 ಶಾಲೆಗಳಿಗೆ ಕೆಪಿಎಸ್ ಮಂಜೂರಾಗಿದೆ. ಹೆಚ್ಚುವರಿ ಶಾಲೆಗೆ ಬೇಡಿಕೆ ಸಲ್ಲಿಸಿದ್ದು ಅದು ಮಂಜೂರಾದರೆ ಕಾವು ಅಥವಾ ಪಾನಾಜಿಯಲ್ಲಿ ಕೆಪಿಎಸ್ ಪ್ರಾರಂಭಗೊಳ್ಳಲಿದೆ. ಕೆಪಿಎಸ್ ಮೂಲಕ ಮಕ್ಕಳಿಗೆ ಉಚಿತ ಬಸ್ ಸೌಲಭ್ಯ ವ್ಯವಸ್ಥೆ ಸರ್ಕಾರದಿಂದ ಆಗಲಿದೆ. ಅಲ್ಲದೆ ಗ್ರಾಮೀಣ ಪ್ರದೇಶದ ಬಡ ಮಕ್ಕಳು ಹಾಗೂ ಖಾಸಗಿ ಶಾಲೆಗಳಲ್ಲಿ ಶಿಕ್ಷಣ ಪಡೆಯಲು ಸಾಧ್ಯವಾಗದೇ ಇರುವ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಸರ್ಕಾರಿ ಶಾಲೆಗಳಲ್ಲಿ ದೊರೆಯಲಿಕ್ಕಿದೆ ಎಂದರು. ರಾಜ್ಯದಲ್ಲಿ 15,000 ಅನುಭವಿ ಭಾಷಾವಾರು ಶಿಕ್ಷಕರ ನೇಮಕಕ್ಕೆ ಈಗಾಗಲೇ ಆದೇಶವಾಗಿದೆ. ಮುಂದಿನ 6 ತಿಂಗಳಲ್ಲಿ ನೇಮಕಾತಿ ಪ್ರಕ್ರಿಯೆ ಕೂಡ ನಡೆಯಲಿದೆ. ಯಾವ ಶಾಲೆಗಳಲ್ಲಿಯೂ ಶಿಕ್ಷಕರ ಕೊರತೆ ಆಗದಂತೆ ಅತಿಥಿ ಶಿಕ್ಷಕರ ನೇಮಕ ಕೂಡ ಮಾಡಲಾಗುತ್ತೆ. ಭಾರತ ವಿಶ್ವಗುರು ಆಗಲು ಗುಣಮಟ್ಟದ ಶಿಕ್ಷಣ ನೀಡುವ ಮೂಲಕ ಆರ್ಥಿಕ ಪರಿಸ್ಥಿತಿಯನ್ನು ಮೇಲಕ್ಕೆತ್ತುವ ಕೆಲಸ ಮಾಡಲಿದೆ ಎಂದು ಶಾಸಕರು ಹೇಳಿದರು. ಕಾರ್ಯಕ್ರಮದಲ್ಲಿ ಪ್ರಭಾರ ಕ್ಷೇತ್ರ ಶಿಕ್ಷಣಾಧಿಕಾರಿ ಮೋನಪ್ಪ ಪೂಜಾರಿ, ಶಾಲೆಯ ಸ್ಥಾಪಕ ಅಧ್ಯಕ್ಷ ಸಾಮೆತಡ್ಕ ಗೋಪಾಲಕೃಷ್ಣ ಭಟ್, ನಿವೃತ್ತ ಪ್ರಭಾರ ಕ್ಷೇತ್ರ ಶಿಕ್ಷಣಾಧಿಕಾರಿ ವಿಷ್ಣು ಪ್ರಸಾದ್, ಶಾಲಾ ಎಸ್ಡಿಎಂಸಿ ಅಧ್ಯಕ್ಷ ಶಿವಪ್ರಸಾದ್ ಕೆಮ್ಮಿಂಜೆ, ಶಿಕ್ಷಣ ತಜ್ಞ ದಿನೇಶ್ ಕಾಮತ್, ಶಿಕ್ಷಣ ಸಮನ್ವಯನಾಧಿಕಾರಿ ನವೀನ್ ಸ್ಟಿಫನ್ ವೇಗಸ್, ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಕನಾಧಿಕಾರಿ ಸಿಲ್ವಿಯಾ ಎಆರ್ ಕ್ಯಾಸ್ಟಲಿನಾ, ಕ್ಲಸ್ಟರ್ ಸಂಪನ್ಮೂಲ ವ್ಯಕ್ತಿ ಶಶಿಕಲಾ ಮತ್ತಿತರರು ಉಪಸ್ಥಿತರಿದ್ದರು. ಪ್ರತಿ ಗ್ರಾಮಕ್ಕೆ ಒಂದು ಕೆಪಿಎಸ್ಸಿ ಮಾದರಿಯ ಶಾಲೆಯನ್ನು ಮಾಡುವ ಮುಖಾಂತರ ಪ್ರತಿ ಸರ್ಕಾರಿ ಶಾಲೆಗಳಲ್ಲಿ ಎಲ್ಕೆಜಿಯಿಂದ ಯುಕೆಜಿ ಅಪ್ ಟು ಸೆಕೆಂಡ್ ಪಿಯುಸಿ ವರೆಗೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಕಲಿಸುವಂಥ ಕೆಲಸವನ್ನು ಮಾಡ್ತೇವೆ. ಪ್ರತಿಯೊಂದು ಶಾಲೆಯ ಸರ್ಕಾರಿ ಶಾಲೆಯ ಮಗುವನ್ನು ಶಾಲೆಗೆ ಬಸ್ಸಿನಲ್ಲಿ ಕರ್ಕೊಂಡು ಬಂದು ವಾಪಸ್ಸು ಅವರ ಮನೆಗೆ ಬಿಡುವಂಥ ಉಚಿತವಾಗಿ ವಾಪಸ್ ಅವರ ಮನೆಗೆ ಬಿಡುವಂಥ ಕೆಲಸವನ್ನು ಸರ್ಕಾರ ಮಾಡ್ತದೆ. ಇದರಿಂದ ಗ್ರಾಮೀಣ ಪ್ರದೇಶದಲ್ಲಿ ಮತ್ತು ಬಡವರ ಮಕ್ಕಳು ಏನಿದ್ದಾರೆ, ಯಾರು ಇವತ್ತು ಪ್ರೈವೇಟ್ ಶಾಲೆಗಳಲ್ಲಿ ಕಲೀಲಿಕ್ಕೆ ಆಗೋದಿಲ್ಲ, ಅವರಿಗೂ ಕೂಡ ಕ್ವಾಲಿಟಿ ಎಜುಕೇಷನನ್ನು ಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಸುಮಾರು 15,000 ಎಕ್ಸ್ಪರ್ಟ್ ಟೀಚರ್ಗಳು ಅಂದರೆ ಸಬ್ಜೆಕ್ಟ್ ವೈಸ್ ಪಾಠ ಮಾಡುವ ಟೀಚರ್ಗಳ ನೇಮಕಕ್ಕೆ ಈಗಲೇ ಆದೇಶ ಆಗಿದೆ. ಮುಂದಿನ ದಿವಸಗಳಲ್ಲಿ ಮುಂದಿನ 6 ತಿಂಗಳಲ್ಲಿ ಈ ಟೀಚರ್ಗಳನ್ನು ನೇಮಕ ಮಾಡುವಂಥ ಕೆಲಸಗಳಾಗ್ತದೆ. ಯಾವ ಶಾಲೆಗಳಲ್ಲಿ ಕೂಡ ಟೀಚರ್ಗಳ ಕೊರತೆ ಇಲ್ಲದಾಗೆ ಅತಿಥಿ ಶಿಕ್ಷಕರನ್ನು ಕೂಡ ನೇಮಕ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಕ್ವಾಲಿಟಿ ಎಜುಕೇಷನ್ಗೆ ಈ ದೇಶ ವಿಶ್ವಗುರು ಆಗಬೇಕಿದ್ರೆ ನಮ್ಮ ಎಲ್ಲ ಮಕ್ಕಳಿಗೆ ಒಳ್ಳೆಯ ಕ್ವಾಲಿಟಿ ವಿದ್ಯಾಭ್ಯಾಸ ಎಜುಕೇಷನ್ ಕೊಡುವ ಮುಖಾಂತರ ಈ ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಮುಂದೆ ಕೊಂಡೋಗುವಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡ್ತದೆ. ಎಲ್ಲ ಕೊರತೆ ಅಂದರೆ ಈಗ ಶುರುವಾಗಿದ್ದು, ಈಗ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಲಿಕ್ಕೆ ಸರ್ಕಾರ ಆದೇಶ ಕೊಡುತ್ತದೆ. ಯಾರು ಈ ಹಿಂದೆ ಇದ್ದಾರೆ, ಇಲ್ಲಾಂದರೆ ಹೆಚ್ಚುವರಿ ಬೇಕಿದ್ರೆ ಅದನ್ನು ಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಕೆಪಿಎಸ್ ಒಂದು ನಮ್ಮ ಬೆಟ್ಟಂಪಾಡಿ ಹತ್ರ, ಬೆಟ್ಟಂಪಾಡಿಗೆ ಒಂದು ಗ್ರಾಮಕ್ಕೆ ಒಂದು ಕೋಡಿಂಬಾಡಿ, ಒಂದು ಬಜತ್ತೂರು, ಇನ್ನೊಂದು ನೆಟ್ಟಣಿಗೆ ಮಟ್ಟು 4 ಆಗಿದೆ. ಇನ್ನೊಂದು 5 ಹೆಚ್ಚುವರಿಯಾಗಿ ಕೇಳ್ತಾ ಇದ್ದೇವೆ. ಅದು ಬಂದರೆ ಪಾಣಾಜೆಗೆ ಇಲ್ಲಂದರೆ ಕಾವಿಗೆ ಕೊಡುವಂಥ ಕೆಲಸವನ್ನು ಮಾಡ್ತಾರೆ.